ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕುಸುಮ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದೊಡ್ಡ ಪತ್ರೆ ಎಲೆ ಕಿತ್ಕೊಂಡು ತಿಂತಾ ಇದ್ದಾಳೆ. ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದು. ಇದನ್ನು ಪೂರ್ತಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆ ಸ್ವೀಟ್ ಎಲ್ಲ ಇದ್ರೊಳಗಡೆ ಮಿಕ್ಸ್ ಆದಮೇಲೆ ತಿನ್ನಬೇಕು, ಚೆನ್ನಾಗಿರುತ್ತೆ. ದಶ್ರೇ ಚೆನ್ನಾಗಿ ಹಾಲು ಎಷ್ಟಿದೆ? ಹಾಲು 1/2 ಲೀಟ್ರ್ ಹಾಕ್ತಾ ಇದ್ದಾಳೆ. ಲಸ್ಸಿ ಬಂದು ನಾನು ಮಾಡ್ತೀನಿ ಅಂತ ಇದ್ಲು, ಹಾಗಾಗಿ ನೀನೇ ಮಾಡು ಅಂತ ಹೇಳಿದ್ದೀನಿ. ಅಂದರೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತೇಳಿ ಮಾಡ್ತಾಳೆ. ಆಗಲೇ ತೋರಿಸಿದ್ನಲ್ಲ, 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಆಗಬೇಕು. ಅದು ಚೆನ್ನಾಗಿ ಕುದಿ ಬಂದಾಗ ನಾವು ಸಕ್ಕರೆ ಹಾಕ್ಕೋಬೇಕು. ಮಿಕ್ಸ್ ಮಾಡಿ. ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಹಾಗಾಗಿ ನಾನು ಏನಾದರೂ ಅಡುಗೆ ಮಾಡಿದಾಗ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾಳೆ. ಲಸ್ಸಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಮಕ್ಕಳೇ. ಅಂದರೆ ನನ್ನ ಮಗ ತಿನ್ನಲ್ಲ, ಮಗಳು ಕೇಳ್ತಾ ಇದ್ಲು. ನಾನೇ ಬಂದು ಮಾಡ್ತೀನಿ ಅಂದ್ಲು. ಮತ್ತು ಬೇಗ ಸಹ ಮಾಡ್ಕೋಬೋದು, ನಾನು ಹೇಳ್ಕೊಡ್ತೀನಿ ನೀನು ಮಾಡು ಅಂದೆ. ಹಾಗಾಗಿ ಅವಳು ಸಹ ಮಾಡ್ತಾ ಇದ್ದಾಳೆ. ಕೋಲ್ಡ್ ಆಗಿಬಿಟ್ಟಿದೆ, ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗೆಲ್ಲ ನಾವು ನಮ್ಮಮ್ಮನ ಕೇಳೋಕ್ಕೂ ಹೋಗ್ತಾ ಇರಲಿಲ್ಲ, ಮಾಡೋಕ್ಕೂ ಹೋಗ್ತಾ ಇರಲಿಲ್ಲ. ಈಗಿನ ಮಕ್ಕಳು ಅಷ್ಟೇ ಅಲ್ವಾ, ಎಲ್ಲನೂ ಕಲಿತಾರೆ. ಪ್ರತಿಯೊಂದು ಕಲಿಯೋದಕ್ಕೆ ಆಸಕ್ತಿ ತೋರಿಸ್ತಾ ಇರ್ತಾರೆ. ಅಂಥ ಮಕ್ಕಳಿಗೆ ನಾವು ಒಂದು ಸ್ವಲ್ಪ ಹೇಳ್ಕೊಡ್ತಾ ಇರಬೇಕು. ಈಗಲಿಂದ ಕಲಿತ್ರೆ ಅವರು ಸಹ ಯಾವಾಗಾದರೂ ಒಂದು ಟೈಮ್ ಮಾಡ್ಕೊತಾರೆ. ಮೊಸರು ಅದಕ್ಕೆ ಹಾಕ್ತಾರಾ? ಆ ಥರನೇ ಅನ್ಕೋ ಪ್ಲಸ್ ಬೇಡ, ಸುಮ್ಮನೆ ಕಿತ್ಲಾಡ್ಬೇಡಿ. ನೀನು ಇಷ್ಟೆಲ್ಲ ಕೆಲಸ ಮಾಡ್ತೀಯಲ್ಲ, ನಿಂಗೇನು ಬೋರ್ ಆಗಲ್ವಾ? ಕಷ್ಟ ಅನ್ಸಲ್ವಾ? ಏನು ಕಷ್ಟ ಅನ್ಸಲ್ಲಮ್ಮ, ಮನೆ ಕೆಲಸ ಅಲ್ವಾ, ಮಾಡ್ಕೋಬೇಕು. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವ. ನಿಮಗೆಲ್ಲ ಇನ್ನು ಅಡುಗೆ ಮಾಡಿಡೋದು, ಮನೆ ಕೆಲಸ ಮಾಡೋದಂದರೆ ಇಷ್ಟನೇ ನನಗೆ. ಏನು ಕಷ್ಟ ಅನಿಸಲ್ಲ. ಇದು ಬಂದು ಈ ರೀತಿ ಗಟ್ಟಿ ಆಗಬೇಕು ಹಾಲು. ಈ ರೀತಿ ಗಟ್ಟಿ ಆದಾಗ ನೀವೊಂದು 4 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. 4 ಸ್ಪೂನ್ ಹಾಕಮ್ಮ. ಈ ರೀತಿ ಗಟ್ಟಿ ಮಾಡಬೇಕು. ತಿರುಗಿಸು ಅದು ಇಡ್ಲಿ ತಿರುಗಿಸು. ಸೈಡಲ್ಲಿರೋದೆಲ್ಲ ನೀಟಾಗಿ ಇದನ್ನು ಈ ರೀತಿ ನೀಟಾಗಿ ಇಟ್ಕೋಬೇಕು. ಅಲ್ಲ, ಏನು ಮಾಡ್ತಾವಲ್ಲ ಕಾಣಿಸ್ತೀನಿ. ಸೈಡ್ಗೆ ಹೋಗೋ. ಸೈಡಲ್ಲಿ ಇದಕ್ಕೆ ಬಂದು ಒಂದು 4 ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. 4 ಸ್ಪೂನ್ ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ಕೊಡಮ್ಮ. ಇರು ಶ್ರೇಯ ಒಂದು ನಿಮಿಷ. ಇಲ್ಲ ಸಾಕಾಗಲ್ಲ, ಇರು ಒಂದು ನಿಮಿಷ. ಮೊಸರನ್ನ ಬೀಟ್ ಮಾಡಿಕೊಂಡು ಆಮೇಲೆ 4 ಸ್ಪೂನು ಸಕ್ಕರೆ ಹಾಕಿದ್ದೀನಿ. 4 ಸ್ಪೂನು ಇಲ್ಲಾಂದರೆ 4.25 ಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ಬೀಟ್ ಮಾಡಿಕೊಂಡು ಕರಗಿದ ಮೇಲೆ ಸಕ್ಕರೆನ ಐಸ್ ಟ್ಯೂಬ್ಸ್ ಹಾಕ್ಕೊಳ್ಳಿ. ಐಸ್ ಟ್ಯೂಬ್ಸ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸಕ್ಕರೆ ಮತ್ತು ಐಸ್ ಟ್ಯೂಬು ಮೊಸರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀವಿ. ಇದನ್ನು ಈ ರೀತಿ ಕಪ್ಪಿಗೆ ಹಾಕ್ಕೊಳ್ಳೋಣ. ಅಯ್ಯೋ,
ಹಂಗೆ ಇರು ಹಾಕದ್ರಲ್ಲಿ ಹಾಕಮ್ಮ ಕಡ್ಗೆ ತಾನೇ ಹಾಕ್ತಿದ್ಯಾ ಪೂರ್ತಿ ಇದು ನೀಟಾಗಿ ಹೇಳ್ಕೊ. ಈ ರೀತಿ ಒಂದು ಬಟ್ಲಲ್ಲಿ ಮೊಸರು ಹಾಕ್ಕೊಂಡು ಇದ್ರ ಮೇಲೆ ನಾವು ಮಾಡಿರ್ತೀರಲ್ವ ಹಾಲಿಂದು ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ರೆಡಿ ಆಯಿತು. ನೀವು ಬೇಕು ಅಂದರೆ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೋಬೋದು. ಹಾಕಮ್ಮ. ಒಂದೇ ಒಂದು ನಿಮಿಷ ಇದೆ ಬಾಯ್ ಕಡೆ. ಇಲ್ಲಿ ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು, ಆಗಲೇ ಟೇಸ್ಟ್ ಚೆನ್ನಾಗಿರೋದು ಇದು. ಅರ್ಧ ಲೀಟ್ರ್ ಹಾಲಿಗೆ ಎಷ್ಟು ಒಂದು 3 ಸ್ಪೂನ್ ಆಗಿದೆ ಅಷ್ಟೇ. ನೀವು ಬೇಕು ಅಂದರೆ 1 ಲೀಟ್ರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಇದು. ನಾವು ಸ್ವೀಟ್ ಎಲ್ಲ ಮಾಡ್ಬೋದು ಇದರಲ್ಲಿ. ಮೇಲೆ ಬೇಕು ಅಂದರೆ ಒಂದು ಸ್ವಲ್ಪ ಪಿಸ್ತಾ, ದ್ರಾಕ್ಷಿ, ಗೋಡಂಬಿ ಕಟ್ ಮಾಡಿ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನೇನು ಹಾಕಿಲ್ಲ, ಇದನ್ನೇ ತಿಂತಾರೋ ಇಲ್ವೋ ನನ್ನ ಮಗ, ಯಾಕಂದರೆ ಸ್ವಲ್ಪ ಹುಳಿ ಹುಳಿ ಇದ್ದೇ ಇರುತ್ತೆ. ಇದು ಲಸ್ಸಿ ಅಂದಮೇಲೆ ಹುಳಿ ಇದ್ದೇ ಇರುತ್ತೆ. ಕಾಯಿ ತುರಿ ಹಾಕಮ್ಮ ಸ್ವಲ್ಪ. ಕಾಯಿ ತುರಿ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕಪ್ಪಿಗೆಲ್ಲ ಹಾಕಿದ್ದಾಯ್ತಲ್ವ, ಅಂದರೆ ಬಾಣಲಿಯಲ್ಲಿ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಈ ರೀತಿ ತಿನ್ಕೊತಾ ಇದ್ದೀವಿ ಅಷ್ಟೇ. ಆಲ್ಮೋಸ್ಟ್ ಕಿಚನಲ್ಲಿ ಇದೇ ರೀತಿ ನಡೀತಾ ಇರುತ್ತೆ. ಏನಾದರೂ ಸ್ವಲ್ಪ ಮಿಕ್ಕಿದ್ರೆಲ್ಲ ಇದೇ ರೀತಿ ಬಾಯಿಗೆ ಹಾಕ್ಕೊಬಿಡ್ತೀವಿ. ಇದು ಪ್ಯಾಕೆಟ್ ಮೊಸರಿಗಿಂತ ಹಾಲು ತಂದು ನಾವು ಮನೆಯಲ್ಲೇ ಮೊಸರು ಮಾಡ್ತೀವಲ್ವಾ, ಆ ಎಪ್ಪಾಕಿ ಮೊಸರು ಮಾಡಿಕೊಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏನು ಗೊತ್ತಾ, ತುಂಬ ಗಟ್ಟಿ ಇರುತ್ತಲ್ಲ ಆ ಮೊಸರಲ್ಲಿ ಮಾಡಬೇಕು. ಆ ಗಟ್ಟಿ ಮೊಸರು ಇರುತ್ತಲ್ಲ ಅದನ್ನು ಬೇಕಾದರೆ ಒಂದೊಂದು ಸ್ಪೂನು ಮೇಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ನನಗೇನು ಮಾಡಬೇಕು ಅಂತ ಏನು ಐಡಿಯಾ ಇರಲಿಲ್ಲ, ಇವರು ಸುಮ್ಮನೆ ಮಾಡಿ ಅಂದ್ರಲ್ವ, ಹಾಗಾಗಿ ಪ್ಯಾಕೆಟ್ ಮೊಸರಲ್ಲಿ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಎಪ್ಪಾಕ್ಕೊಂಡು ಮೊಸರಲ್ಲಿ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲಾದರೂ ಔಟ್ಸೈಡ್ ಕುಡಿತೀವಲ್ವ ಅದೇ ರೀತಿ ಇರುತ್ತೆ. ಇದೂ ಚೆನ್ನಾಗಿರುತ್ತೆ, ಆದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಟೇಸ್ಟ್ ಒಂದೇ. ನೋಡೋಣ ಟೇಸ್ಟ್ ಹೆಂಗಿರುತ್ತೋ ಅಂತೇಳಿ. ಮೊಸರು ಅದು ಬೇಡ, ಅಲ್ಲಿ ಹಂಗೆ ಇವಾಗ ಮೇಡಮ್ ಟೇಸ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿದೆ. ಜಾಕಿ ಏನು ತಿಂದರೂ ಅಷ್ಟೇ ಬಂದುಬಿಡುತ್ತೆ. ಅಂದರೆ ಅದಕ್ಕೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಸ್ವೀಟೆಲ್ಲ ಹಾಕ್ಬಾರ್ದು ನಾಯಿಗಳಿಗೆ, ಆದರೆ ಕೇಳಲ್ಲ ಈ ಮಕ್ಕಳು. ನಾನು ಇಲ್ದಿರೋ ಟೈಮಲ್ಲಿ ಏನಾದರೂ ಅವ್ರು ತಿಂದಾಗ ಸ್ವಲ್ಪ ಸ್ವಲ್ಪ ಹಾಕ್ಬಿಡ್ತಾರೆ. ನಾಯಿಗಳಿಗೆ ಸ್ವೀಟ್ ಅನ್ನೋದೇ ಹಾಕ್ಬಾರ್ದು, ಯಾಕಂದರೆ ಇನ್ಫೆಕ್ಷನ್ ಆಗೋದು ಮತ್ತು ಕೂದಲೆಲ್ಲ ತುಂಬ ಉದುರೋಗ್ಬಿಡುತ್ತೆ ಅದಕ್ಕೆ. ಪಾಪ ಈ ಮಕ್ಳು ಏನು ಮಾಡ್ತಾರೆ ಅಂದರೆ ನೋಡ್ತಾ ಇರುತ್ತಲ್ಲ ಅದಕ್ಕೂ ಹಾಕಬೇಕು ಅಂತೇಳಿ ಹಾಕ್ಬಿಡ್ತಾರೆ. ಗೊತ್ತಿರೋ ಮಕ್ಳು ಹಾಕಲ್ಲ, ದೊಡ್ಡ ಮಕ್ಕಳು. ಈ ಸಣ್ಣ ಮಕ್ಳು ಏನು ಮಾಡ್ತಾರೆ ಅಂದರೆ ಅದಕ್ಕೂ ಹಾಕೋಣ ಅಂಥೇಳಿ ಹಾಕ್ಬಿಡ್ತಾರೆ. ಯಾರೂ ಹಾಕೋದಕ್ಕೆ ಹೋಗಬೇಡಿ ಸ್ವೀಟ್ಸ್ ಎಲ್ಲ. ತಿಳಿದಿರೋ ಮಕ್ಕಳಿಗೆ ನಾವು ಹೇಳಬೇಕು ಅಷ್ಟೇ. ಮಕ್ಕಳು ಅಪ್ಪ ಅಮ್ಮನ ಅಷ್ಟೇ ಅರ್ಥ ಮಾಡ್ಕೊತಾರೆ ಮತ್ತು ಅಷ್ಟೇ ಬೇಗ ಕೋಪನೂ ತರಿಸ್ಬಿಡ್ತಾರೆ ಈಗಿನ ಮಕ್ಕಳು. ಹಾಗೆ ಕೋಪ ತರಿಸಿ ಹಾಗೆ ಸಮಾಧಾನ ಸಹ ಮಾಡಿಬಿಡ್ತಾರಲ್ವ. ಅಂದರೆ ತುಂಬ ತೀಟೆ ಮಾಡ್ತಾ ಇರ್ತಾನೆ. ಒಂದೊಂದು ಸಲ ನೀರು ಹಾಕು ಅಂತ ಆಗಲೇ ಹೇಳಿದ್ದೆ, ಹಾಕ್ತಾ ಇದ್ದ. ನೀರು ಎಲ್ಲ ಹಾಕಬೇಕೋ ಅಲ್ಲಿ ಹಾಕಲೇ ಇಲ್ಲ. 40ಗೆ ಹಾಕೋ ಅಂದರೆ ಎಲೆಗಳಿಗೆ ಹಾಕೋದು, ಸುಮ್ಮನೆ ಸ್ಪ್ರೇ ಮಾಡೋದು, ನೀರು ಕೆಳಗಡೆ ಹಾಕೋದು, ಆ ಕಡೆ ರೋಡ್ ಸೈಡ್ ನೀರು ಹಾಕೋದು, ಈ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ ನೋಡಿ ಸಾಕಾಗಿ ಆಮೇಲೆ ನಾನೇ ಹಾಕ್ತಾಯಿದ್ದೀನಿ ನೀರು. ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ. ಎಲ್ಲಾದರೂ ಇಬ್ಬರು ಒಟ್ಟಿಗೆ ಸೇರಿದ್ರು ಅಂದರೆ ಕಿತ್ಲ ಆಡ್ತಾನೇ ಇರ್ತಾರೆ. ನನಗಂತೂ ಸಾಕಾಗ್ಬಿಡುತ್ತೆ ಒಂದೊಂದು ಸಲ. ಎಷ್ಟು ಹೇಳಿದ್ರು ಕೇಳಲ್ಲ, ಇಬ್ಬರೂ ಕೇಳಲ್ಲ. ಅವಳು ಕೇಳಲ್ಲ, ಇವನು ಕೇಳಲ್ಲ. ಅವ್ನು ನೋಡು ಇವಳು ನೋಡು ಅಂತ ಇಬ್ಬರು ಕಿತ್ಲಾಡೋದೇ ಆಗೋಗುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.